ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ಹೆತ್ತವರು ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಕೊಡಿ ಅಂತೇಳಿ ಸರ್ಕಾರಕ್ಕೆ ಪರಿಪರಿಯಾಗಿ ಮನವಿ ಮಾಡ್ತಿದ್ದಾರೆ. ಸಿಎಂ ಹಾಗೆ ಜಿಲ್ಲಾಧಿಕಾರಿಯನ್ನು ಭೇಟಿಯಾಗಿದ್ದಾರೆ. ಆದರೆ ಅದೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ತನ್ನ ಪತಿ ದರ್ಶನ್ ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗಲಿ ಅಂತ ಅವರ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಪಾದಕ್ಕೆ ಶರಣಾಗಿದ್ದಾರೆ. ದರ್ಶನ್ ಸಂಕಷ್ಟ ನಿವಾರಣೆಗೆಂದು ದೇವಿಗೆ ವಿಜಯಲಕ್ಷ್ಮಿ ಮೊರೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಗೆ ನವಚಂಡಿಕಾ ಯಾಗ. ಕಾಪಾಡು ತಾಯಿ ಕಾಪಾಡು, ಎಲ್ಲ ಸಂಕಷ್ಟಗಳಿಂದಲೂ ನನ್ನ ಗಂಡನನ್ನ ಕಾಪಾಡು ಅಂತ ದೇವಿಯನ್ನ ಪ್ರಾರ್ಥಿಸುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ದರ್ಶನ್ ಜೈಲಲ್ಲಿದ್ದಾರೆ. ಕಾನೂನು ಕುಣಿಕೆಯ ಸುಳಿಗೆ ಸಿಲುಕಿರುವ ದರ್ಶನ್ ಅವುಗಳಿಂದ ಮುಕ್ತರಾಗಿ ಬರಲಿ ಅಂತ ವಿಜಯಲಕ್ಷ್ಮಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಗೆ ಇವತ್ತು ಮೊರೆ ಹೋಗಿದ್ದಾರೆ. ತಾಯಿ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಬೆಳಗ್ಗೆಯಿಂದ ನವಚಂಡಿಕಾ ಯಾಗ ಪೂರ್ಣಾಹುತಿಯಲ್ಲೇ ಭಾಗಿಯಾಗಿದ್ರು. ನವಚಂಡಿಕಾ ಯಾಗದ ಸಂಕಲ್ಪ ಪಾರಾಯಣ ಮಾಡಿದ್ರು. ಪೂರ್ಣಾಹುತಿ ಮುಗಿಸಿ ಶ್ರೀದೇವಿ ದರ್ಶನ ಪಡೆದ್ರು. ಹೇಗಾದ್ರೂ ಸರಿ ತಾಯಿ, ಪತಿ ಜೈಲಿಂದ ಹೊರಬಂದ್ರೆ ಸಾಕು ಅಂತ ಪ್ರಾರ್ಥಿಸಿದ್ರು. ನವಚಂಡಿಕಾ ಯಾಗ ಅಂದ್ರೆ ಏನು, ಹೇಗೆ ನಡೆಯುತ್ತೆ, ಈ ಚಂಡಿಕಾ ಯಾಗವನ್ನ ಯಾತಕ್ಕಾಗಿ ನಡೆಸಲಾಗುತ್ತೆ, ದರ್ಶನ್ ಪತ್ನಿ ಈ ಚಂಡಿಕಾ ಯಾಗ ಯಾಕೆ ನಡೆಸಿದ್ರು ಅಂತ ಹೇಳ್ತೀವಿ ಕೇಳಿ. ಈ ಚಂಡಿ ಮಂತ್ರಗಳನ್ನ 1 ಸಲ ಓದಿ ಯಾಗ ಮಾಡಿದ್ರೆ ಅದು ಚಂಡಿಕಾ ಯಾಗ ಅಂತಾರೆ. ಅದನ್ನೇ 9 ಸಲ ಚಂಡಿಕಾ ಯಾಗ ಮಾಡಿದ್ರೆ ನವಚಂಡಿಕಾ ಯಾಗ ಅಂತ ಕರೆಯಲಾಗುತ್ತೆ. ಶತ್ರು ಭಯವನ್ನ ಹೋಗಲಾಡಿಸಲು ಮತ್ತು ಮನೆಯಲ್ಲಿ ಸಂತೋಷ ಮೇಳೈಸಲೆಂದೇ ಈ ಯಾಗ ಮಾಡ್ತಾರೆ. ಅದರಲ್ಲೂ ಆಪತ್ಕಾಲದಲ್ಲಿ ಸಂಕಷ್ಟಗಳಿಂದ ಪಾರು ಮಾಡೋಕೆ ನವಚಂಡಿಕಾ ಯಾಗ ಮಾಡ್ತಾರೆ. ಜೈಲಲ್ಲಿರುವಾಗಲೇ ಈ ನವದುರ್ಗೆ ಆರಾಧನೆ ಮಾಡ್ತಾರೆ. ಈ ಹಿಂದೆಯೂ ಹಲವು ರಾಜಕೀಯ ಮುಖಂಡರು ಇದೇ ರೀತಿ ಚಂಡಿಕಾ ಯಾಗ ಮಾಡಿರೋ ಉದಾಹರಣೆಗಳಿವೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನಟ ವಿನೋದ್ ರಾಜ್ ಸಾಂತ್ವನ. ಹೆತ್ತವರಿಗೆ 1 ಲಕ್ಷ ಹಣಕಾಸಿನ ನೆರವು ನೀಡಿದ ನಟ ವಿನೋದ್. ಮೊನ್ನೆಯಷ್ಟೇ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ನನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ವಿನೋದ್ ರಾಜ್ ಭೇಟಿಯಾಗಿದ್ರು. ಆದ್ರೆ ಇವತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಹೆತ್ತವರನ್ನ ಭೇಟಿಯಾಗಿ ವಿನೋದ್ ರಾಜ್ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಿ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ. ಕುಟುಂಬದ ಸ್ಥಿತಿ ಕಂಡು ಕಣ್ಣೀರು ಹಾಕಿದ್ದಾರೆ. 5 ಜನ 5 ಇದನ್ನ ಅವ್ರು ನನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟು ತಪ್ಕೊಂಡ್ಬಿಟ್ರು. ಅಣ್ಣ ಹೇಗಿದೆಯಣ್ಣ, ಏನಣ್ಣ, ಬಂದಿಯಣ್ಣ, ನೀ ಬಂದಿಯಣ್ಣ ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಳಿ. ಇಲ್ಲಿನೂ ಅದೇ ಥರ ಸುತ್ತಾರೆ. ನಿಮ್ಮ ಅಮ್ಮನ ನೋಡಿದೀವಿ ರೀ, 2 ಸರಿ 3 ಸರಿ ನಿಮ್ಮ ತಾಯಿಯವ್ರ ಪಿಕ್ಚರ್ ನೋಡಿ. ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳಕ್ಕೆ ಕಲ್ತವ್ರು. ಏನು ಸರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ. ಹೊಟ್ಟೆ ಬಿಡೋಗುತ್ತೆ. ದರ್ಶನ ಕುಟುಂಬಸ್ಥರದ್ದು ಒಂದು ರೀತಿಯ ಮನಸ್ಥಿತಿ ಆದ್ರೆ ಈತ ರೇಣುಕಾಸ್ವಾಮಿ ಮನೆಯವರ ಮನಸ್ಥಿತಿ ಮತ್ತೊಂದು ರೀತಿ. ಅವರದ್ದೊಂದು ರೀತಿ ನೋವು, ಇವರದ್ದೊಂದು ರೀತಿ ದುಃಖ. ಉಡುಪಿಯಿಂದ ಪ್ರಜ್ವಲ್ ಜೊತೆಗೆ ಬಸವರಾಜ್, TV9 ಚಿತ್ರದುರ್ಗ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ತಾನೇ ನೀವು ನೋಡಿದಾಗೆ ಕೊಲ್ಲೂರಿನಲ್ಲಿ ಪೂಜೆ ಪುನಸ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ. ಇತ್ತ ದರ್ಶನ್ ಅವರ ಸಹೋದರ ದಿನಕರ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟರು. ಇವತ್ತು ಆಷಾಢ ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ನಟ ಚಿಕ್ಕಣ್ಣ ಜೊತೆಗೆ ದಿನಕರ್ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನ ಪಡೆದ್ರು. ಆಷಾಢದಲ್ಲಿ ನಟ ದರ್ಶನ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಾ ಇರ್ತಿದ್ರು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇದೀಗ ಜೈಲು ಸೇರಿದ್ದು ಕುಟುಂಬದವರು ದರ್ಶನ್ಗಾಗಿ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. Thank you.